ನಾಯಿ ಇತ್ತು. ಆ ನಾಯಿಗೆ ಭಾಳ ಹಸಿವಾಗಿತ್ತು. 2-3 ದಿನಗಳಿಂದ ಅದಕ್ಕೆ ಆಹಾರ ಸಿಕ್ಕಿರಲಿಲ್ಲ. ಆಮೇಲೆ ಅದು ಆಹಾರ ಹುಡ್ಕೊಂಡು ಏನಾಯಿತು, ಕಾಡಿಗೆ ಹೋಯ್ತು. ಅಲ್ಲಿ ಎಲ್ಲರೂ ಮಡಿಯಿಂದ ಏನು ಮಾಡಿದ್ರು, ಆಹಾರವನ್ನು ಮಾಡ್ತಾ ಇದ್ರು. ಆಮೇಲೆ ಈ ನಾಯಿ ಏನು ಮಾಡ್ತಾ ಅದಕ್ಕೆ ಹೋಗಿ ಬಾಯ್ ಆಗ್ತವ. ಹಿಂದ್ಗಡೆ ಯಾರು ಮಾತಾಡೋರು ಈ ಕಡೆ ನೋಡಲಿ, ಈ ಕಡೆ ಇರ್ಬೇಕು ಗಮನ. ನಿಮಗೂ ಹೇಳತ್ತಾರ ಎಲ್ಲರೂ ಹಿಂಗೆ ಕೂತವ್ರು ಮಾತಾಡ್ಬೇಕಾ? ಅದು ಸಾಕ್ಷಾತ್ ಜಿನೇಂದ್ರ ಭಗವಂತರದಾರ ಮಧ್ಯದಲ್ಲಿ ಅಲ್ವಾ? ಹಾಂ. ಆಮೇಲೆ ಬಾಯಾಕಂತ ಅವ್ರಿಗೆಲ್ಲ ಭಾಳ ಖುಷಿ ಆಯ್ತಾ. ಇನ್ನೊಂದು ಸ್ವಲ್ಪ ತಿನ್ನಕ್ಕೆ ಕೊಟ್ರ, ಅದಕ್ಕೆ ಕೊಟ್ರ ಏನು ಮಾಡಿದ್ರು, ಕಟ್ಟಿಗೆ ತೊಗೊಂಡು ಜೋರ್ಲೆ ಬಡಿದ್ರು. ಆಮೇಲೆ ನಾಯಿಗೆ ಭಾಳ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಹೊಡೀರಿ ಅಂತ ಇಲ್ಲ. ಅದಕ್ಕೆ ಏನಾಯ್ತು, ಎಲ್ಲ ಮೈತುಂಬೆಲ್ಲ ಗಾಯಗಳಾದವು. ಆಮೇಲೆ ನಾಯಿ ತೊಗೊಂಡು ಏನು ಮಾಡ್ರು, ದರ ಹೇಳೋದು ರೋಡ್ ಮೇಲೆ ಹಾಕಿದ್ರು. ಆಮೇಲೆ ಅಲ್ಲೊಬ್ಬ ರಾಜ್ಕುಮಾರ್ ಬರತ್ತಿದ್ದು. ಯಾರು? ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಜೀವಂತ ರಾಜ್ಕುಮಾರ್. ಸೂಪರ್, ಚಪ್ಪಾಳೆ ನೋಡ್ರಿ. ಆ ಜೀವಂತ ರಾಜ್ಕುಮಾರ್ ಬರತ್ತಿದ್ದಲ್ಲ, ಅವ್ನು ಏನು ಮಾಡಿದ, ಆ ನಾಯಿ ತಗೊಂಡು ತನ್ನ ತೊಡೆ ಮೇಲೆ ಮಲಗಿಸ್ಕೊತಾನೆ, ಬಾಯಿಗೆ ನೀರು ಹಾಕ್ತಾನೆ, ಆಮೇಲೆ ಕಿವಿಯಲ್ಲಿ ಏನು ಹೇಳ್ತಾನೆ. ಆ ನಾಯಿಯು ನಮೋಕಾರ ಮಂತ್ರವನ್ನ ಕೇಳಿಸಿಕೊಂಡು ತನಗಾಗಿತ್ತಲ್ಲ ನೋವು, ಗಾಯಗಳಾಗಿತ್ತಲ್ಲ, ರಕ್ತ ಬರ್ತಾ ಇತ್ತು, ಕೀವ ಬರ್ತಾ ಇತ್ತು. ಆದರೆ ನೋವಿನ ಕಡೆಗೆ ಅದು ಗಮನವನ್ನ ಕೊಡ್ಲಿಲ್ಲ. ಸಂಪೂರ್ಣ ಗಮನವನ್ನ ನಮೋಕಾರ ಮಂತ್ರದ ಕಡೆಗೆ ಕೊಟ್ಟಿರೋದ್ರಿಂದ ಏನಾಯ್ತು, ಅದಕ್ಕೆ ಸ್ವರ್ಗದಲ್ಲಿ ಮೋಕ್ಷಕ್ಕೆ ಹೋಗಿಲ್ಲ. ನಾಯಿ ಮೋಕ್ಷಕ್ಕೆ ಹೋಗ್ತತಿ, ನಾಯಿ ಮೋಕ್ಷಕ್ಕೆ ಬರೀ ಮನುಷ್ಯಗತಿಯಿಂದ ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ನಾಯಿ ಮೋಕ್ಷಕ್ಕೆ ಹೋಗಲ್ಲ. ನಾಯಿ ದೇವಗತಿಯಲ್ಲಿ ಹೋಗಿ ದೇವಾಗಿ ಹೋಗುತ್ತೆ, ದೇವಗತಿ ಹೋಗುತ್ತೆ ಅಷ್ಟೇ. ಓಕೆನಾ? ಬಂದ್ ಮಾಡಪ್ಪ ಸಾಕು.